ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಸಾಮಾಜಿಕ ಕಾರ್ಯಕರ್ತರಾದಂತಹ ಏನು ಗಿರೀಶ್ ನಾಯ್ಡು ದೂರನ ಕೊಟ್ಟಿರುವಂತದ್ದು. ಅಂದ್ರೆ ಈ ವಿಚಾರಕ್ಕೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಇದೀಗ ಗಿರೀಶ್ ನಾಯ್ಡು ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ರಜತ್ ವಿರುದ್ಧ ಎಫ್ಐಆರ್ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಏನ್ ವಿಚಾರಕ್ಕೆ? ಸರ್, ಅವರು ಬಂದು ನನ್ಗೆ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದಾಗ ನಾನು ಲಿಫ್ಟ್ ಮಾಡಿರಲ್ಲ. ಲಿಫ್ಟ್ ಮಾಡಿಲ್ಲ ಅಂದಾಗ ಏನ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಬಂದ್ಬಿಟ್ಟು ನೀವು ಫೋನ್ ಲಿಫ್ಟ್ ಮಾಡಿ ಮಾತಾಡ್ತಿರಲ್ಲ, ನಾವು ಹುಡುಗರನ್ನ ಮನೆ ಒಳಗೆ ಕಳ್ಸಲಾ ಅಂತ ಹೇಳ್ಬಿಟ್ಟು ಒಂದು ಬೆದರ್ಸೋ ಅಂತ ಒಂದು ಮೆಸೇಜ್ ಕಳ್ಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಆ ನಂಬರ್ಗೆ ಕಾಲ್ ಬ್ಯಾಕ್ ಮಾಡಿರ್ತೀನಿ. ಕಾಲ್ ಬ್ಯಾಕ್ ಮಾಡಿದ್ಮೇಲೆ ಏನ್ ವಿಚಾರ ಅಂತ ಹೇಳಿದಾಗ, ನನ್ಗೆ ಸತೀಶ್ ಅವ್ರ ಜೊತೆ ನೀನು ಓಡಾಡಬಾರ್ದು, ಮತ್ತೆ ಅವ್ರ ಜೊತೆ ಸ್ನೇಹನ ಬಿಡ್ಬೇಕು, ಮತ್ತೆ ಅವ್ರ ಮನೆ ಬಂದು ನನಗೆ ವಿಶೇಷವಾಗಿ ತೋರಿಸ್ಬೇಕು, ನನ್ನ ಕಾರ್ ಬಂದು ನೀನ್ ಹತ್ಬೇಕು ಅಂತ ಹೇಳ್ತಾ ನಾನು ಅದನ್ನ ರೆಫ್ಯೂಸ್ ಮಾಡ್ತೀನಿ. ನಾನು ಬರೋದಿಲ್ಲ ಸರ್, ನಮ್ಗೆ ಇದಕ್ಕೆಲ್ಲ ಬೇಕಾಗಿಲ್ಲ. ಮತ್ತೆ ರಜತ್ ಅವ್ರು ಬಂದು ನನಗೆ ಮೈನ್ ಪರಿಚಯನೇ ಇಲ್ಲ ಇವತ್ತವರೆಗೂ. ನಾನು ಅವ್ರು ಯಾವತ್ತೂ ಮಾತಾಡ್ಸಿರೋದಿಲ್ಲ. ಆದ್ರೂ ಅವ್ರು ಮಾತಾಡುವಾಗ ತುಂಬಾ ವಲ್ಗರ್, ತುಂಬಾ ಕೆಟ್ಟ ಪದದಲ್ಲಿ ಮಾತಾಡ್ತಾರೆ. ಅವಾಗ ನಮ್ಗೆಲ್ಲ ಒಂದ್ ಕಡೆ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಭಯ ಆದಾಗ ಯಾಕೋ ಇದು. ಆಮೇಲೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾವು ತಿಳ್ಕೊಂಡಾಗ ಅವ್ರ ಹಿನ್ನೆಲೆ ಒಂದು ಬಹಳ ಒಂದು ರೀತಿಯಲ್ಲಿತ್ತು. ಆ ಒಂದು ನಿಟ್ಟಿನಲ್ಲಿ ಹೋಗ್ಬಿಟ್ಟು ಕೇರ್ಪುರಂ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಮತ್ತೆ ಕಮಿಷನರ್ಗೂ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್. ರಜತ್ ಅವ್ರು ನೀವು ಯಾವಾಗ ಭೇಟಿ ಆಗಿದ್ರೆ, ಮತ್ತೆ ಏನಾದ್ರು ಮಾತಾಡಿದ್ರೆ, ಮತ್ತೆ ಹೆಂಗ್ ಪರಿಚಯ ಅಂತ ನಿಮ್ಗೆ ಪರಿಚಯ ಇದೆಯಾ ರಜತ್? ಇಲ್ಲ ಸರ್, ನಾವ್ ಇವತ್ತವರೆಗೂ ಅವ್ರನ್ನ ಯಾವತ್ತೂ ಭೇಟಿನೇ ಆಗಿಲ್ಲ ಸರ್. ಯಾವತ್ತೂ ಅವ್ರು ಮಾತಾಡ್ಸೂ ಇಲ್ಲ ನಾವು. ಅವ್ರಿಗೆ ನಮ್ಗೆ ಪರಿಚಯನೇ ಇರೋದಿಲ್ಲ. ಅದನ್ನ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಅವ್ರು ಒಪ್ಪಕ್ಕೆ ರೆಡಿ ಇಲ್ಲ. ಅವ್ರ ಇಂಟೆನ್ಷನ್ ಅಲ್ಲಿ ಸತೀಶ್ ಅವ್ರ ಜೊತೆ ನೀನ್ ಮಾತಾಡಬಾರ್ದು, ಅವ್ರನ್ನ ನೀನ್ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲಿ ಅವ್ರು ಇದಾರೆ ಸರ್. ಸತೀಶ್ ಅವ್ರ ಜೊತೆ ನೀವ್ ಯಾಕೆ ಹೋಗ್ಬಾರ್ದು, ಮತ್ತೆ ಅವ್ರ ಜೊತೆ ಸ್ನೇಹ ಯಾಕೆ ಇಟ್ಕೋಬಾರ್ದು ಅಂತ ಏನಾದ್ರು ಹಿಂದಿನ ಗಲಾಟೆ ಆಗಿತ್ತಾ? ಯಾಕೆ ಅವರು ಹಾಗಾಗಿ ನಿಮ್ಗೆ ಪ್ರತಿಯೊಂದು ಬಾರಿ ಇನ್ಸ್ಟೇಟ್ ಮಾಡ್ತಾ ಇರೋದು? ಸರ್, ಅದು ನನ್ಗೆ ಗೊತ್ತಿಲ್ಲ ಸರ್. ನನ್ಗೆ ಅವ್ರಿಗೆ ಯಾವ್ದೇ ರೀತಿಯ ಬಿಸ್ನೆಸ್ ಇಲ್ಲ. ಸತೀಶ್ ಅವ್ರು ನಮ್ಗೆ ಅವ್ರಿಗೆ ಯಾವ್ದೇ ರೀತಿ ಬಿಸ್ನೆಸ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಬರೀ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲೋ ಸ್ಟೇಜ್ ಹಂಚ್ಕೊಂತೀವಿ. ಅವರು ಒಂದು ಮೊನ್ನೆ ತಾನೆ ಬಿಗ್ ಬಾಸ್ ಇಂದ ಬಂದಿರ್ತಾರೆ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಹೋಗ್ತಾ ಇರ್ತೀನಿ. ಆ ಒಂದು ನಿಟ್ಟಿನಲ್ಲಿ ಅವರು ಬಂದಿರ್ತಾರೆ, ಜೊತೆಲಿ ಇರ್ತೀವಿ. ನನ್ನ ಹತ್ರ ಒಂದು ಆತ್ಮೀಯವಾಗಿರ್ತಾರೆ. ಅದನ್ನ ನೋಡ್ಕೊಂಡು ಮತ್ತೆ ಈ ನಡುವೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಜೊತೆಲಿ ಕಾಣಿಸ್ಕೊಳ್ಳೋದ್ರಿಂದ ಅದರಿಂದ ಅವ್ರಿಗೆಲ್ಲ ಹೊಟ್ಟೆ ಉರಿ ಹಾಕೊಂಡು ಈ ರೀತಿ ಮಾಡ್ತಿದ್ದಾರೆ. ಮತ್ತೆ ಅವ್ರು ಮಾತಾಡೋದ್ ನೋಡಿದ್ರೆ ಅವ್ರನ್ನ ಹೊಡೆದೇ ಬಿಡ್ತೀನಿ ಅನ್ನೋ ತರ ಹೇಳ್ತಾರೆ. ನಮ್ಗೆ ಅದನ್ನೆಲ್ಲ ನೋಡಿದ್ರೆ ಗಾಬರಿ ಆಯ್ತು, ನಮ್ಗೆ ಬಹಳ ಗಾಬರಿ ಆಯ್ತು. ಮತ್ತೆ ನಮ್ ಸ್ನೇಹಿತರ ಮುಖಾಂತರ ಎಲ್ಲ ತಿಳ್ಕೊಂಡು, ನಮ್ ವಕೀಲರ ಹತ್ರ ತಿಳ್ಕೊಂಡ್ವಿ. ತಿಳ್ಕೊಂಡಾಗ ಏನಂತ ಹೇಳಿದ್ರೆ, ಇವ್ರ ಮೇಲೆ ಆಲ್ರೆಡಿ ಇವರು ಹಲವಾರು ಕೇಸ್ಗಳಿದ್ದು, ಆ ಕೇಸ್ಗಳಲ್ಲಿ ಅರೆಸ್ಟ್ ಆಗಿರ್ತಾರೆ, ಜೈಲ್ಗೆ ಹೋಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಯಾಕೆ ಬೇಕಿಂತವ್ರ ಸಮಸ್ಯೆ? ಯಾಕಂದ್ರೆ ನಾವು ಇವತ್ತವರೆಗೂ ಯಾವುದೇ ರೀತಿ ಈ ತರ ಅಂತ ಯಾವ್ದು ಕೆಲ್ಸಕ್ಕೆ ನಾವು ಓದೋ ಅಂತವ್ರಲ್ಲ. ಅದರಿಂದ ಭಯ ಬಿಟ್ಕೊಂಡು ನಾವಲ್ಲೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್ ಅವ್ರಿಗೆ. ಈಗ ಕಂಪ್ಲೇಂಟ್ ಕೊಟ್ಟಿರೋಂಥದ್ದು, ಈಗ ಕಂಪ್ಲೇಂಟ್ ಯಾವ ಸ್ಟೇಟಸ್ ಅಲ್ಲಿ ಇದೆ, ಏನಂತ ಹೇಳ್ತಾರೆ? ಪೊಲೀಸರ ನೋಟಿಸ್ ಕೊಟ್ಟಿದ್ದಾರೆ ಏನು ಅಂತ? ಹೌದು ಸರ್, ಪೊಲೀಸ್ ಅವರು ನನ್ಗೂ ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೂ ನೋಟಿಸ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ನಾನ್ ಬಂದು ಪೆನ್ ಡ್ರೈವ್ ಅಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ, ಮತ್ತೆ ಅದೇನ್ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರು ಅದನ್ನ ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು, ಮತ್ತೆ ಅವ್ರ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಸಿದ್ರು, ಅದನ್ನೆಲ್ಲಾನು ಒಂದ್ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಕೇರ್ಪುರಂ ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಈಗ ಸರ್, ನಿಮ್ಮನೆ ಅಡ್ರೆಸ್ ರಜತ್ಗೆ ಯಾವ ರೀತಿ ಗೊತ್ತಾಯ್ತು, ಮತ್ತೆ ಅಲ್ಲಿನ ಲೋಕಲ್ಸ್ ಹುಡುಗರ ಜೊತೆ ಕರ್ಕೊಂಡು ಬಂದಿರ ಅಂತ ನೀವು ಒಂದು ಆಡಿಯೋದಲ್ಲಿ ಹೇಳ್ತಾ ಇದ್ದೀರಾ, ಕಾನ್ಫರೆನ್ಸ್ ಆಗ್ತದೆ ಸರ್. ಅದು ಬಂದು ನನ್ನ ಸ್ನೇಹಿತರು ಒಬ್ರು ಇದಾರೆ, ಅಲ್ಲೇ ಸ್ಥಳೀಯರು ಬಂದ್ಬಿಟ್ಟು ಅವ್ರು ಸ್ಥಳೀಯರು ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಒಂದು 10 ಗಂಟೆ ಸಮಯದಲ್ಲಿ, ಬೆಳಿಗ್ಗೆ ಒಂದು 10 ಗಂಟೆಯಿಂದ ಹುಡುಗರು ಬಂದು ರಾಜಾಜಿನಗರ್ ಕಿರಣ್ ಅಂತೆ ಅವ್ರು ಬಂದು ಅಲ್ಲಿ ಕುತ್ಕೊಂಡು ಮಧ್ಯ ಎಣ್ಣೆ ಹೊಳಿತಾ ಇದಾರೆ ಅಂತ ಹೇಳಿರ್ತಾರೆ. ನಾನು ಇದ್ಕೊಂಡು ನನ್ಗೇನಕ್ಕೆ ನನ್ನನ್ನು ಕಾಯೋದಕ್ಕೆ ಅಲ್ಲೇನಕ್ಕಪ್ಪ ಬಂದು ಹುಡುಗರನ್ನೆಲ್ಲ ಹಾಕೊಬೇಕು. ಮತ್ತೆ ವಾಟ್ಸಪ್ ಓಪನ್ ಮಾಡಿ ನೋಡ್ತೀನಿ, ನನ್ನ ಕಾರ್ ಫೋಟೋನ ಕ್ಲಿಯರ್ ಆಗಿ ಓಪನ್ ಮಾಡಿ ಕಾರ್ ಫೋಟೋ ಹಾಕ್ಬಿಟ್ಟು ನೀನ್ ಆಚೆ ಬಿಡ್ತೀಯಾ ಇಲ್ಲ ನಾನೇ ಹುಡುಗರನ್ನ ಕಳಿಸ್ಲಾ ಅಂತ ಹೇಳ್ತಾರೆ. ಮತ್ತೆ ನನ್ನ ಸ್ನೇಹಿತರು ಅದೇ ಟೈಮಿಗೆ ಫೋನ್ ಮಾಡಿ ಹೇಳ್ತಾರೆ, ಯಾರು ಈ ತರ ಕಿರಣ್ ಅನ್ನೋರು ಬಂದ್ ವ್ಯಕ್ತಿಯವರು, ಅವ್ರ ಸ್ನೇಹಿತರೆಲ್ಲ ಬಂದು ಅಲ್ಲಿ ಕಾಯ್ಕೊಂಡಿರ್ತಾರೆ ನಿನ್ಗೋಸ್ಕರ ಅಂತೇಳಿ ನನ್ಗೊಂದು ಇಂಟಿಮೇಶನ್ ಮಾಡ್ತಾರೆ. ಅದನ್ನ ಮನೆಗೊಂಡು ಇನ್ನ ನನ್ ಗಾಬರಿ ಆಗಿ ಫಸ್ಟ್ ನನ್ ಫೋನ್ ಮುಖಾಂತರ ಇನ್ಸ್ಪೆಕ್ಟರ್ ಅವ್ರಿಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಾದ ನಂತರ ಅವ್ರನ್ನ ನಾನು ಕೊಟ್ಟಿದ್ದ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಒಂದು NCR ಮಾಡ್ತಾರೆ. NCR ಆದ್ಮೇಲೆ ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗ್ಬಿಟ್ಟು ನಮ್ ವಕೀಲರು ಅದನ್ನೆಲ್ಲ ಎಲಾಬ್ರೇಟ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆನರಬಲ್ ಜಡ್ಜ್ಗೆ. ಅದ್ರ ನಂತರ ಬಂದ್ಬಿಟ್ಟು ಒಂದು FIR ಆಗಿದೆ ಸರ್. ಯಾಕಂದ್ರೆ ಈಗ ನಿಮ್ ನೇರವಾಗಿ ಬಂದು ನಿಮ್ಮ ಹತ್ರ ಜಗಳ ಆಡ್ಬೇಕಂದ್ರೆ ಗಲಾಟೆ ಏನಾದ್ರು ಇರ್ಬೇಕು. ರಜತ್ಗೂ ನಿಮ್ಗೆ ಏನಾದ್ರು ಹಿಂದಿನ ಪರಿಚಯ ಗಲಾಟೆ ಆಗಿದೆ ಏನು ಇದೆ, ಮತ್ತೆ ಯಾಕೆ ನಿಮ್ಮ ಹತ್ರ ಬಂದ್ ಇದ್ ಮಾಡ್ತಾರ? ಇಲ್ಲ ಸರ್, ನನ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ ಸರ್. ನಾನು ಇವತ್ತವರೆಗೂ ಅವ್ರನ್ನ ಯಾವತ್ತು ನೋಡೂ ಇಲ್ಲ. ಎಲ್ಲೋ ಬಿಗ್ ಬಾಸ್ ಅಲ್ಲಿ ಬರ್ತಾ ಇದ್ರು ನೋಡಿದಾರೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಏನೋ ಇಶ್ಯೂ ಆದಾಗ ಅಲ್ಲಿ ಟಿವಿಗಳಲ್ಲಿ ನೋಡಿದ್ನ್ ಬಿಟ್ರೆ ಇವತ್ತವರೆಗೂ ಎಲ್ಲೂ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾನು ಹಲವಾರು ಸ್ಟೇಜ್ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅವರು ಹೋಗ್ತಾರೆ. ಇವತ್ತವರೆಗೂ ನಾವೆಲ್ಲ ಸ್ಟೇಜ್ ಕೂಡ ಸಹಿತ ನಾವು ಹಂಚ್ಕೊಂಡಿಲ್ಲ ಸರ್. ಬರೀ ಸತೀಶ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಳೋದಕ್ಕೆ ಇವ್ರ ಪರ್ಸನಲ್ಗಳಿದ್ರೆ ಇವ್ರು ಇತ್ಯರ್ಥ ಮಾಡ್ಕೊಳ್ಳಿ ಸರ್. ನಂದೇನು ಅದ್ರಲ್ಲಿ ಅಬ್ಜೆಕ್ಷನ್ಸ್ ಇಲ್ಲ. ಕಾನೂನು ಇದೆ, ಮತ್ತೆ ಕೋರ್ಟ್ ಇದೆ. ಅವರು FIR ಮಾಡಿದ ಅಂತ ತಿಳಿದು ಬಂತು ನನಗೆ. ಇವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಅವ್ರವ್ರ ಇಚ್ಛೆ ಸರ್, ಅವ್ರೇನ್ ಬೇಕೋ ಮಾಡ್ಕೊಂಡ್ಲಿ. ಬಟ್ ಇದ್ರಲ್ಲಿ ನನ್ನನ್ನು ಹೇಳಿತಾ ಇರೋದು ಏನಕ್ಕೆ ನನಗೆ ಗೊತ್ತಿಲ್ಲ. ಮತ್ತೆ ಮಾತಾಡೋಂಥದ್ದು ನಾವು ಸಮಾಜದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದೀನಿ ಸರ್. ನಾವು ಒಳ್ಳೆ ಹೆಸರು ಇಟ್ಕೊಂಡು ಇವತ್ತವರೆಗೂ ನಮ್ಮ ಮೇಲೆ ಎಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಯಾವ್ದು ಇಲ್ಲ. ಅಂತದ್ರಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಹುಡುಗರ್ನ ಇಟ್ಬಿಟ್ಟು ಕಾರ್ ಫೋಟೋನ ಹಾಕ್ಬಿಟ್ಟು ಬರ್ತೀಯ ಒಳಗಡೆ ಕಳಿಸ್ತೀಯ ಬೈ ಫೋರ್ಸ್ಫುಲ್ ಆಗಿ ಅಂತ ಹೇಳಿದ್ರೆ ಅದ ಅರ್ಥ ಏನ್ ಸರ್ ಅಂತ ಹೇಳಿ ಕೇಳಕ್ ಬಯಸ್ತೀನಿ ಸರ್. ಈಗ ಪೊಲೀಸರು ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ಗೆ ಕೊನೆ ಏನಂತ? ಪೊಲೀಸ್ ಅವರು ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಸರ್. ಆಲ್ರೆಡಿ ಇವ್ರ ಮೇಲೆ ಸುಮಾರು ಒಂದು 4 ರಿಂದ 5 ಕೇಸ್ಗಳೇನೋ ಇದೆ, FIR ಆಗಿದೆ.
ಮತ್ತೆ ಇವರು ಬಹಳ ಒಂದು ಪ್ರಭಾವ ಉಳ್ಳವಂತವ್ರು, ಮತ್ತೆ ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ಸ್ ಇದಾರೆ, ಅದು ಒಂದು ಮತ್ತೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರ ಮುಖಾಂತರ ತಿಳಿ ಬರುತ್ತೆ ಸರ್. ಸರ್ ನಿಮ್ಗೆ ಈ ಕಂಪ್ಲೇಂಟ್ ಆದ ನಂತರ ನಿಮ್ಗೇನೋ ಒತ್ತಡಗಳು ಬಂತ, ಕಂಪ್ಲೇಂಟ್ ವಾಪಸ್ ತಗೋಬೇಕು ಆ ರೀತಿ ಏನಾದ್ರು ಬೆದರಿಕೆ ನಿಮ್ಗೆ ಏನಾದ್ರು? ಹೌದು ಸರ್, ಖಂಡಿತವಾಗ್ಲೂ ನನ್ಗೆ ಹಲವಾರು ಜನ ಅವ್ರ ಹೆಸರು ಹೇಳೋಕೆ ಬಯಸುದಿಲ್ಲ, ಹಲವಾರು ದೊಡ್ಡ ವ್ಯಕ್ತಿಗಳಿಂದ ನನ್ಗೆ ಫೋನ್ ಬರ್ತಾ ಇದೆ, ಕಂಪ್ಲೇಂಟ್ ನ ವಿಡ್ರಾ ಮಾಡಿ ಕುತ್ಕೊಂಡು ಮಾತಾಡ್ಕೊಂಡು ಸಾರ್ಟ್ ಔಟ್ ಮಾಡಿ ಅಂತ ಹೇಳಿದ್ರು. ನಾನ್ ಹೇಳ್ದೆ ಸರ್ ಅದ್ ಮಾಡಿರೋದು ಬಂದ್ಬಿಟ್ಟು ಠಾಣೆಯಲ್ಲಿ ನಾನು FIR ಮಾಡಿದಿಲ್ಲ, ಕೋರ್ಟ್ ಇಂದ ಮಾಡಿ, ಆನರಬಲ್ ಕೋರ್ಟ್ ಇಂದ ಮಾಡ್ಸಿರ್ತೀನಿ, ಅದರಿಂದ ಹಿಂಪಡೆಯಕ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡು ಅವರ ಮಾತು. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಕಂಪ್ಲೇಂಟ್ ಮೂಲಕ ಪೊಲೀಸರು ಸಹ ಒಂದು ಏನು ಕ್ರಮ ಜರುಗಿಸ್ತಿದೆ ಅನ್ನೋ ಮಾತನ್ನ ಅವ್ರಿಗೆ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.